ಮಾಡೋ ಜಾಗ. ಈಗ ಏನಪ್ಪ ಅಂದರೆ ಸ್ವಲ್ಪ ಏರ್ ಫಿಲ್ಟರ್ ಕ್ಲೀನ್ ಮಾಡ್ಕೊಂಡು ಇಂಜಿನ್ ಆಯಿಲ್ ಚೆಕ್ ಮಾಡಿ ಇಲ್ಲೇನೆ ನೋಡಿ ಆಯಿಲ್ ಚೆಕ್ ಮಾಡುವಂಥ ಲೆಡ್ ಈ ಜಾಗದಲ್ಲಿ ಇರ್ತದೆ, ಇಂಜಿನಿನ ಬಲಭಾಗದಲ್ಲಿ. ಎಲ್ಲ ಗಾಡಿಗೂ ಇಲ್ಲೇ ಬರೋದು ಆಟೋಗಳಿಗೆ, ಅದರಲ್ಲೂ ಬಜಾಜಕ್ಕೆ. ಬೇರೆ ಥರದ ಬಗ್ಗೆ ನಮ್ಗೆ ಐಡಿಯಾ ಇಲ್ಲ. ಕಟ್ಟಿಂಗ್ ಪ್ಲೇರಲ್ಲಿ ಯೂಸ್ ಮಾಡುವಾಗ ಏನಾದ್ರೆ ಮೆಕ್ಯಾನಿಕ್ಗಳು ಆಯಿಲ್ ಚೇಂಜ್ ಮಾಡಿದಾಗ ಲೀಕೇಜ್ ಪ್ರಾಬ್ಲಮ್ ಬಂದು ಇಲ್ಲೆಲ್ಲ ಆಯಿಲ್ ಹೊಡ್ಕೊಂಡು ಕಪ್ಪಿಗೆ ಗಲೀಜಾಗುತ್ತಲ್ಲ ನೋಡಿ, ಇಲ್ಲಾಗಿದ್ದಿಲ್ಲ ಈ ಥರ ವಾಷರ್ ಇದಾಗಿ. ಅದಕ್ಕೋಸ್ಕರ ಫುಲ್ಲು ಕಟ್ಟಿಂಗ್ ಪ್ಲೇರಲ್ಲಿ ಟೈಟ್ ಮಾಡಿರ್ತಾರೆ. ಸಾರಿ, ಏನು ಮಾಡಬೇಕು, ಈ ಲೆಡ್ನ ಫಸ್ಟ್ ಒರೆಸ್ಕೊಂತೀನಿ ನಾನು. ಹಳೆ ಆಯಿಲ್ ಏನಿರ್ತದಲ್ಲ, ಏನಂದರೆ ನಾನು ಆಯಿಲ್ ಚೇಂಜ್ ಮಾಡಿಸಿ 1,500 ಕಿಲೋಮೀಟರ್ ಅಷ್ಟೇ ಓಡಿಸಿರೋದು. ಆದ್ರೂ ಮಾತ್ರ ನಾನು ಚೆಕ್ ಮಾಡ್ತಾನೆ ಇರ್ತೀನಿ, ಆಯಿಲ್ ಕಮ್ಮಿ ಆಗಿದೆಯಾ. LPG ಕುಡಿದಿತ್ತು, ಇದ್ರಲ್ಲಿ ಕುಡಿಯಲ್ಲ, ಬಟ್ ಚೆಕ್ ಮಾಡ್ಕೊಬೇಕಾದ್ರೆ ನಮ್ಮ ಕರ್ತವ್ಯ ಅಲ್ವಾ. ಯಾಕಂದರೆ ನಾವು ಒಂದ್ಸಲ ರೋಡ್ಗೆ ಹೋದ್ಮೇಲೆ ನಾನ್ ಸ್ಟಾಪ್ ಆಗಿ ಸಂಜೆವರೆಗೂ ಓಡಿಸ್ತೀವಿ ನೋಡಿ. ಹೆಚ್ಚುವರೆಗೂ ಆಯಿಲ್ ಇದೆ, ಆದರೆ ಇದರಲ್ಲಿ ಕ್ಯಾಮ್ರಾದಲ್ಲಿ ನೀಟಾಗಿ ಗೊತ್ತಾಯ್ತಲ್ಲ ಅಷ್ಟೇ. ಆಯಿಲು ಜಾಸ್ತಿ ಕಪ್ಪಾಗಿಲ್ಲ, ಇನ್ನು ಚೆನ್ನಾಗಿದೆ. ಅಷ್ಟಾಗಿ ಕಪ್ ಬಂದಿಲ್ಲ, ಲೈಟಾಗಿ ಕಪ್ ಬಂದೇ ಬರುತ್ತೆ. ಏನಕ್ಕೆ ಅಂದರೆ ಇಲ್ಲಿ ಆಯಿಲ್ ಫಿಲ್ಟ್ರು ಏನೈತಲ್ಲ ಇದು, ಇದರಲ್ಲೇ ಉಳ್ಕೊಳ್ಳುತ್ತೆ ಆಯಿಲ್. ಏನಕ್ಕೆ ಅಂದರೆ ಇದು ನೋಡಿ ಮೇಲ್ಗಡೆಯಿಂದ ಬರುವಂಥದ್ದು, ಕೆಳಗಡೆಯಿಂದ ಹೋಗಲ್ಲ. ಸೊ ಇದರಲ್ಲಿರೋ ಆಯಿಲು ಒಂದು 150-200 ml ಅದರೊಳಗಡೆ ಇರ್ತದಲ್ಲ, ಆ ಹಳೆ ಆಯಿಲು ಅಲ್ಲೇ ಇರ್ತದಲ್ಲ, ಹಂಗಾಗಿ ಹೊಸ ಆಯಿಲು ಬೇಗ ಕಪ್ಪಾಗಿ ಕಾಣಿಸುತ್ತೆ. ನಾನು LPG ಆದರೆ ಅದರಲ್ಲೂ ತೆಗೆದು ಬಿಡ್ತಿದ್ದೆ ನಾನು, ಇದ್ರಲ್ಲಿ ತೆಗಿಯೋಕ್ಕೆ ಗೊತ್ತಿಲ್ಲ ನನಗೆ. ಯಾಕಂದರೆ ಇದು ನಮ್ಮ ಹಳೆ LPG ಏನಾಗಿತ್ತು ಅಂದರೆ ಇಲ್ಲಿಂದ ಹೋಗಿರೋದು ಇಲ್ಲೊಂದು, ಮತ್ತು ಇನ್ನೊಂದು ಇಲ್ಲೆಲ್ಲ ಒಂದು, ಇಲ್ಲೆಲ್ಲ 2 ಬರೋದು ಇಲ್ಲಿಂದ. ಸೊ ಇಲ್ಲಿಂದ ಹೋಗಿರೋದು ಆಯಿಲ್ ಫಿಲ್ಟರ್ಗೆ. ಬಟ್ ಇವಾಗ ಏನು ಮಾಡಿದ್ದಾನೆ ಅಂದರೆ ಈ ಹೊಸ ಗಾಡಿ ಮಾಡಿ ಕಟ್ ಮಾಡಿ ಇಲ್ಲೇ ಇಂಜಿನ್ ಹತ್ರ ಕೊಟ್ಬಿಟ್ಟವನೆ. ಇನ್ನೊಂದು ಪೈಪ್ ಈ ಕಡೆ ಸೈಡಿಂದ ನೋಡ್ರಿ ಇಲ್ಲಿ ಕೊಟ್ಬಿಟ್ಟವನೆ. ಸೊ ಬಿಚ್ಚಿ ಹೆಚ್ಚು ಕಮ್ಮಿ ಆದರೆ ಹಾಕ್ಬೇಕು. ಏನಕ್ಕೆ ಇದಕ್ಕೆ ಅದಕ್ಕೆ ಬರೋ ಥರದಲ್ಲಿ ನಟ್ಟು ಬೋಲ್ಟ್ ಕೊಟ್ಟಿಲ್ಲ ಇಂಜಿನ್ ಹತ್ರ. ಇಲ್ಲಿ ನೋಡಿ ಲಾಕ್ ಯಾವುದೋ ಒಂಥರ ಟ್ಯಾಕ್ ಥರ ಮಾಡೋನೆ, ಹಂಗಾಗಿ ಅವೆಲ್ಲ ನಮಗೆ ಮಾಡೋಕ್ಕೆ ಬರಲ್ವಲ್ಲ ಅಂತ ಮತ್ತೆ ಲೀಕೇಜ್ ಪ್ರಾಬ್ಲಮ್ ಬರುತ್ತೆ.